ಇರಬೇಕು. ಇದಕ್ಕೆ ಉದಾಹರಣೆ ಒಂದು ಆಮೆ, ಒಂದು ಮೊಲ ಸ್ಪರ್ಧೆಗಿರ್ತದೆ. ಆಮೆ ಮತ್ತು ಮೊಲ ಸ್ಪರ್ಧೆಗಿರ್ತದೆ. ಮೊಲಕ್ಕೇನು ಆಮೆ ಏನಿರ್ತದೆ ಕಂಟಿನ್ಯೂ ಆಗಿ ನೆಡ್ತಾ ಹೋಗ್ತಾ ಇರ್ತದೆ. ಅದು ಮೊಲ ಏನಿರ್ತದಲ್ಲ ಆ ಕಡೆ ಈ ಕಡೆ ಅದ್ರದ್ದು ಮನಸ್ಸು ಚಂಚಲ. ಅಲ್ಲಿ ಏನು ಕಾಣ್ತಾ ಆ ಕಡೆ ಹೋಗೋದು, ಇಲ್ಲಿ ಏನು ಕಾಣ್ತಾ ಈ ಕಡೆ, ಹೀಗೆ ಕಂಟಿನ್ಯೂ ಆಗಿ ಆದರೆ ಆಮೆಗಿಂತೂ ಮೊಲ ಬಹಳಷ್ಟು ಸ್ಪೀಡ್ ಓಡ್ತದೆ. ಅದು ಸ್ಪೀಡ್ ಓಡೋದ್ರಿಂದ ಕೆಲಸ ಆಗೋದ್ರಿಲ್ಲ. ಅದು ನಿರಂತರತೆ ಇರಬೇಕು, ಒಂದು ಫ್ಲೂಯೆಂಟ್ ಇರಬೇಕು, ಹೋಗ್ತಾ ಇರಬೇಕು. ಆಮೇಲೆ ಮಾಡ್ತಾ ನಿಧಾನವಾಗಿ ಹೋಗ್ತಾ 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 ಅದು ತನ್ನ ಗುರಿ ಮುಟ್ತದೆ. ಟೈಮ್ ತೊಗೊಂಡ್ರೆ ಅಡ್ಡಿ ಇಲ್ಲ, ಆದರೆ ತನ್ನ ಗುರಿ ಮುಟ್ತದೆ. ಆದರೆ ಮೊಲ ಬೇಗ ಓಡ್ತದೆ, ಆದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತದೆ. ಅದು ಉದಾಹರಣೆ ಒಂದು ರೀಲ್ಸಲ್ಲಿ ನೋಡಿದ್ದು. ಹೀಗೆ ಇವತ್ತು ಸಾಧಕರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಏನಾದರೆ ಬಹಳಷ್ಟು ಡಿಸ್ಟ್ರಾಕ್ಷನ್ ಇದೆ. ಎಲ್ಲೂ ಡಿಸ್ಟ್ರಾಕ್ಷನಿಂದ ನಮ್ಮ ಮೈಂಡ್ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ಅದು ಪ್ರಾಣಾಯಾಮದಿಂದ ಸಾಧ್ಯ. ಯೋಗ ಏನು ಮಾಡ್ತದೆ ನಮಗೆ? ಯೋಗ ಒಂದು ಯಾವುದೇ ರಿಲಿಜನ್ ಅಲ್ಲ, ಯೋಗ ಒಂದು ಸೈನ್ಸು. ಯೋಗ ನಮ್ಮನ್ನು ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಅಥವಾ ಪಾಸ್ಟ್ ಅಥವಾ ಫ್ಯೂಚರಲ್ಲಿ ಒಯ್ಯೋದಿಲ್ಲ. ಯೋಗ ಪ್ರೆಸೆಂಟಲ್ಲಿ ನಾವು ಏನಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿಸಿಕೊಡುವಂಥ ಒಂದು ಶಕ್ತಿ ಯೋಗಕ್ಕಿದೆ, ಅದು ಪ್ರಾಣಾಯಾಮಕ್ಕಿದೆ. ನಮ್ಮಲ್ಲಿರ್ತಕ್ಕಂಥ ಅಮೋಘವಾದಂಥ ಶಕ್ತಿ, ಅಮೋಘವಾದಂತಹ ಒಂದು ದಿವ್ಯ ಗುಣಗಳೇನು ನಮ್ಮ ಶರೀರದಲ್ಲಿ ಎಲ್ಲರಲ್ಲಿ ಇದೆ. ಆ ಶಕ್ತಿಯನ್ನು ಜಾಗೃತ ಮಾಡುವಂಥ ಒಂದು ಶಕ್ತಿ ಅದು ಯೋಗಕ್ಕೆ ಶಕ್ತಿ. ಎಲ್ಲರಲ್ಲಿ ಸತ್ವಗುಣನೂ ಇದೆ, ತಮೋಗುಣನೂ ಇದೆ, ರಜೋಗುಣನೂ ಇದೆ. ತಮೋ ಮತ್ತು ರಜೋಗುಣ ಡೌನ್ ಮಾಡಿ ಸತ್ವಗುಣವನ್ನು ಜಾಗೃತ ಮಾಡುವಂಥ ಒಂದು ಸ್ಥಿತಿ ಅದು ಯೋಗದ ಸ್ಥಿತಿ. ಒಬ್ಬ ಕೆಳಮಟ್ಟ ಇರ್ತಕ್ಕಂಥ ಒಬ್ಬ ಸಾಧಕನನ್ನು ಒಂದು ಶಿಖರಕ್ಕೆ ಏರಿಸುವಂಥ ಸ್ಥಿತಿ ಯೋಗದ ಸ್ಥಿತಿ. ಇದು ಕೇವಲ ನಾವು ಯೋಗ ಏನಿದೆ ಅಂತ ಅದು ಪತಂಜಲಿಯವರು ಹೇಳಿದ್ದಾರೆ. ಅತ ಯೋಗಾನುಶಾಸನ. ಅತ ಅಂದರೆ ಇವಾಗ, ಅತ ಅಂದರೆ ನಾವು, ಅನುಶಾಸನ ಅಂದರೆ ಯೋಗದ ಅನುಶಾಸನವನ್ನು ಪಾಲನೆಯನ್ನು ಮಾಡ್ತೀವಿ ಅಂತ ಪತಂಜಲಿ ಮಹರ್ಷಿಗಿಂತ ಮೊದಲು ಬಹಳಷ್ಟು ಋಷಿ ಮುನಿ ಸಾಧು ಸತ್ಪುರುಷರು ನಮ್ಮ ಭಾರತ ದೇಶದಲ್ಲಿ ಯೋಗಾಭ್ಯಾಸ ಮಾಡಿದ್ದಾರೆ. ಆದರೆ ಪತಂಜಲಿಯವರು ಅದನ್ನು ಸಿಸ್ಟಮೈಸ್ಡ್ ಮಾಡಿದ್ರು. ಅದಕ್ಕೆ ಹಾಗಾಗಿ ಪತಂಜಲಿಯವರನ್ನು ಯೋಗ ಪಿತಾಮ ಅಂತ ಕರಿತೀವಿ. ಅದನ್ನು ಇವಾಗ ನಾವು ಯೋಗದಲ್ಲಿ ಯಾವುದೇ ಒಂದು ಹೊಸ ಆಯಾಮವನ್ನು, ಹೊಸ ಸಂಶೋಧನೆ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಋಷಿ ಮುನಿ ಸಾಧು ಸತ್ಪುರುಷರು, ಮಹಾತ್ಮರು, ಯೋಗಿಗಳು, ತಪಸ್ವಿ ಏನು ಮಹಾತ್ಮರು ಹೇಳಿದಾರಲ್ಲ ಅದನ್ನು ಅನುಶಾಸನ ಮಾಡುವಂಥ ಕಲೆಗೆ ನಾವು ಯೋಗ ಅಂತ ಕರಿತೀವಿ. ಅದು ಯೋಗ ಪ್ರಾರಂಭವಾಗ್ತದೆ. ಕೇವಲ 100 ಜನರು ಸೇರಿಸಿ ಪ್ರವೇಶ ಮಾಡೋದ್ರಿಂದ, 100 ಜನರಿಗೆ ಕೂಡಿಸಿ ಯೋಗಾಭ್ಯಾಸ ಮಾಡೋದ್ರಿಂದ ಅದು ಯೋಗಿ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಅನುಶಾಸನ ಮಾಡಲಿಲ್ಲ ಅಂದರೆ ಯೋಗಿ ಇಲ್ಲಿ ಆಗ್ತೀವಿ. ಅದನ್ನು ಜೀವನದಲ್ಲಿ ಅನುವರಣೆ ಮಾಡ್ಕೋಬೇಕು, ಅದನ್ನು ಜೀವನದಲ್ಲಿ ಪಾಲನೆ ಮಾಡ್ತಾ ಹೋಗಬೇಕು. ಹಾಗಾಗಿ ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡಿ. ಈ ನಮ್ಮ ಯೋಗದಲ್ಲಿ ಏನಿದೆ ಅಂದರೆ 5 ಪ್ರಕಾರ ಶರೀರ ಇದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಈ ಆನಂದಮಯ ಕೋಶ ನಾವು ಫಿಸಿಕಲಿ ಫಿಟ್ ಇರಬೇಕು, ಆದರೆ ಆಸನವನ್ನು ಮಾಡಬೇಕು. ಮೆಂಟಲಿ ಫಿಟ್ ಇರಬೇಕಂದ್ರೆ ಮತ್ತು ಮೆಂಟಲಿ ಫಿಟ್ ಇರಬೇಕಂದ್ರೆ ಪ್ರಾಣಾಯಾಮನ ಮಾಡಬೇಕು. ಈ ಶರೀರದ ಮೇಲೆ ಪ್ರೀತಿ ಇದೆ ಅಂದರೆ ನಾವು ಆಸನಗಳ ಮಾಡಬೇಕು. ಪ್ರಾಣದ ಮೇಲೆ ನಮಗೆ ಪ್ರೀತಿ ಇದೆ ಅಂದರೆ ಪ್ರಾಣಾಯಾಮ ಮಾಡಬೇಕು. ಮನಸ್ಸಿನ ಮೇಲೆ ನಮಗೆ ಪ್ರೀತಿ ಇದೆ ಅಂದರೆ ಧ್ಯಾನ ಮಾಡಬೇಕು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾರಿಗೆ ಯಾವುದ್ರ ಮೇಲೆ ಅಭಿರುಚಿ ಇದೆ ಅದರ ಮೇಲೆ ಆ ಕಡೆ ವ್ಯಕ್ತಿ ಹೋಗ್ತಾನೆ. ಹಾಗೆ ನಮ್ಮ ರುಚಿ ಯಾವ ಕಡೆ, ಸಾಧಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಜನರಾಗಿರ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಈ ಶರೀರ ಆರೋಗ್ಯವಾಗಿತ್ತು ಅಂತಂದರೆ ನಾವು ಏನೆಲ್ಲ ಮಾಡ್ಬೋದು. ಶರೀರವೇ ಆರೋಗ್ಯವಿಲ್ಲ, ನಾನು ಎಷ್ಟು ವಿದ್ವಾನ್ ಇದ್ದೀನಿ, ಎಷ್ಟು ಶ್ರೀಮಂತ ಇದ್ದೀನಿ, ಆದರೆ ನನ್ನ ಶರೀರನೇ ಸಪೋರ್ಟ್ ಕೊಡ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಎಲ್ಲೋ ಒಂದು ವಿದ್ಯಾರ್ಥಿ ಇವತ್ತು SSLC CBSE SSLC ಮಕ್ಕಳದ್ದು ಎಕ್ಸಾಮ್ ಇತ್ತು. ಆ ಸಂದರ್ಭದಲ್ಲಿ ಒಂದು ಮಗುಗೆ ಭಾಳಷ್ಟು ಆರೋಗ್ಯದಲ್ಲಿ ಬದಲಾವಣೆ ಆಗಿ ಆ ಮಗು ಹಾಸ್ಪಿಟಲ್ 1 ತಿಂಗಳು ಹಿಂದ್ಗಡೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇತ್ತಂತೆ.
ಅವಳು ಪ್ರಾಪರಾಗಿ ಓದೋಕ್ಕಾಗಿಲ್ಲ, ಪ್ರಾಪರಾಗಿ ಎಕ್ಸಾಮ್ಗೆ ಹೋಗಿ ಬರೆಯೋಕ್ಕೆ ಹೋಗಿದ್ದಾಳೆ, ಆದರೂ ಬರಿತಾಳು ಮಾಡ್ತಾಳೆ ಗೊತ್ತಿಲ್ಲ. ಹೇಗಂದ್ರೆ ತಿಂಗಳಾನುಗಟ್ಟಲೆ ಓದಿಲ್ಲ ಅಂತಂದ್ಬಳಕ್ಕೆ ಏನು ಬರೀತಾರೆ ಏನು 40-50 ಮಾರ್ಕ್ಸ್ ತೊಗೊಂಡ್ರೆ ಅದೇ ಹುಡುಗಿ ಭಾಳ ಚೆನ್ನಾಗಿ ಆರೋಗ್ಯವಾಗಿತ್ತಂದರೆ 100 ಮಾರ್ಕ್ಸು ತೊಗೋಬೋದಿತ್ತು. ಆರೋಗ್ಯವೇ ಭಾಗ್ಯ. ಹಾಗಾಗಿ ಶರೀರ ಮಾಧ್ಯಮ ಕಲಧರ್ಮ ಸಾಧನಂ. ನಮ್ಮ ಶರೀರ ಆರೋಗ್ಯವಾಗಿ ಇತ್ತು ಅಂತಂದರೆ, ನಮ್ಮ ಶರೀರ ಸದೃಢವಾಗಿ, ಅದು ಶರೀರ ಅಂದರೆ ಕೇವಲ ಶಾರೀರಿಕವಾಗಿಲ್ಲ, ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸದೃಢವಾಗಬೇಕು. ಅದು ಆರೋಗ್ಯ. ಅದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಹಳಷ್ಟು ಆಯುರ್ವೇದಿಕದಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ಹೇಳಿದೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಸ್ವಸ್ಥ ಇತ್ಯವಿ ದೀಯತೆ. ನಮ್ಮ ಶರೀರವೂ ಸ್ವಸ್ಥ ಇರಬೇಕು, ನಮ್ಮ ಇಂದ್ರಿಯಗಳು ಸ್ವಸ್ಥ ಇರಬೇಕು, ನಮ್ಮ ಏನು ಊಟ ಮಾಡ್ತೇವಲ್ಲ ನಾವು ಅದು ಜಠರಾಗ್ನಿ ಸ್ವಸ್ಥ ಇರಬೇಕು, ಸಪ್ತಧಾತುಗಳು ಸ್ವಸ್ಥ ಆರೋಗ್ಯವಾಗಿ ನಾವು ಊಟ ಮಾಡಿದ ಡೈಜೆಷನ್ ಪ್ರಾಪರಾಗಿ ರಸ ರಕ್ತ ಮಾಂಸ ಮೇಧ ಮಸ್ತ್ ಇವೆಲ್ಲವೂ ಪ್ರಾಪರಾಗಿ ಉತ್ಪತ್ತಿ ಆಗಬೇಕು. ಆವಾಗ ನಾವು ಆರೋಗ್ಯವಾಗಿ ಇರ್ತಕ್ಕಂಥ, ನಾವು ಊಟನೇ ಮಾಡಿ ಡೈಜೆಷನ್ನೇ ಆಗ್ತಾ ಇಲ್ಲ, ಊಟ ಮಾಡಿದ ನಮ್ಮ ಶರೀರದಲ್ಲಿ ಪೌಷ್ಟಿಕತೆ ಏನು ಹೇಳ್ತಾರೆ, ಎಷ್ಟು ಊಟ ಮಾಡ್ತಾನೆ ರೀ ಅಷ್ಟು ದಪ್ಪೆ ಆಗ್ತಾ ಇಲ್ಲ, ಅದಕ್ಕೆ ಅವನು ಆರೋಗ್ಯವಾಗಿಲ್ಲ ಅಂತ ಅರ್ಥ. ಆಯುರ್ವೇದಿಕ್ ಪ್ರಕಾರ ಸಮದೋಷ ಸಮಾಗ್ನಿಶ್ಚ, ದೋಷ ವಾತ ಪಿತ್ತ ಕಫ ಸಮ ಇರಬೇಕು. ಸಮದೋಷ ಸಮಾಗ್ನಿಶ್ಚ ಅಗ್ನಿ ಜಠರಾಗ್ನಿ ಪಂಚಮಹಾಭೂತ ಅಗ್ನಿ ಅದು ಪ್ರಾಪರಾಗಿ ಸಮದೋಷ ಸಮಾಗ್ನಿಶ್ಚ. ಸಮಧಾತು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಇವೆಲ್ಲ